ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪಾ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ರೇಷ್ಮೆ ಸ್ಯಾರಿಗೆ ಒಂದು ಲೇಸ್ ವರ್ಕ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಲೇಸ್ ವರ್ಕ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೀವು ಬೇಕಾದ್ರೆ ಸಿಂಪಲ್ ರೇಸ್ ಬೇಕು ಅಂದರೆ ಕೆಲವರು ತುಂಬ ಗ್ರ್ಯಾಂಡಾಗಿ ಹಾಕೊಳ್ಳೋಕೆ ಇಷ್ಟಪಡಲ್ಲ ಅಂಥವ್ರು ಸಿಂಪಲ್ಲಾಗಿ ನನಗೆ ವರ್ಕ್ ಮಾಡ್ಕೋಬೇಕು ಅನ್ನೋರು ನಾನು ಚಿಕ್ಕದಾಗಿರುವಂಥ ಸ್ಮಾಲ್ ಸೈಜ್ ಇರುವಂಥ ಒಂದು ಲೇಸ್ನ ತೊಗೊಂಡು ನಾನು ಲೇಸಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪೀಸ್ ವರ್ಕ್ ಮಾಡ್ತಾ ಇಲ್ಲ. ಅವರು ಕೂಡ ನನಗೆ ಗ್ರ್ಯಾಂಡಾಗಿ ಬೇಡ, ಸಿಂಪಲಾಗಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸೀರೆ ಕೊಟ್ಟಿದ್ರು, 2500 ರೂಪಾಯಿ ಸೀರೆ. ಅದಕ್ಕೆ ನಾನು ಸಿಂಪಲ್ಲಾಗಿ ಲೇಸ್ ವರ್ಕ್ ಮಾಡ್ತಾ ಇದ್ದೀನಿ. ಅವರು ಸ್ವಲ್ಪ ವಯಸ್ಸಾಗಿತ್ತು, ಅದಕ್ಕೋಸ್ಕರ ನಾನು ಫಸ್ಟು ಅದನ್ನು ವರ್ಕ್ ಮಾಡಿ ಫಸ್ಟೇ ಬ್ಲೌಸ್ನ ಹಿಂದೆಗಡೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅವರು ಬಾಕ್ಸ್ ಟೈಪ್ ಕೇಳಿದರು, ನಾನು ಕೂಡ ಬಾಕ್ಸ್ ಟೈಪ್ ಇಟ್ಟು ನಾನು ಅದನ್ನು ಫುಲ್ ಬಾಕ್ಸ್ ಟೈಪ್ ಕಟಿಂಗ್ ಮಾಡಿ ಲೈನಿಂಗ್ ಎಲ್ಲ ಕಟ್ ಮಾಡೋದು ಮೊದಲಿನ ವೀಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದನ್ನು ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅಂತಂದರೆ ನಾನು ವೀಡಿಯೋಗಳು ಹಾಕಿದ್ದೀನಿ, ಹೋಗಿ ನೋಡಿ. ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಎರಡು ಕೂಡ ನಾನು ಅದನ್ನು ಅವರು ಬಾಕ್ಸ್ ಟೈಪ್ ಕೇಳಿರೋದ್ರಿಂದ ಬಾಕ್ಸ್ ಟೈಪ್ನೇ ಕಟ್ ಮಾಡಿ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ, ಮಾರ್ಕರಲ್ಲಿ ನಾನು ಟಿಕ್ ಹಾಕ್ಕೊತೀನಿ. ಮಾರ್ಕರ್ ಸ್ವಲ್ಪ ಡಾರ್ಕಾಗಿ ಕಾಣೋ ಥರ ವೈಟ್ ಮಾರ್ಕರ್ ತೊಗೊಂಡು ನೀವು ಚೆನ್ನಾಗಿ ನೀಟಾಗಿ ಟಿಕ್ ಹಾಕ್ಕೊಳ್ಳಿ. ಯಾಕಂದರೆ ಕರೆಕ್ಟಾಗಿ ಟೇಪ್ ಹಿಡ್ದು ನೋಡ್ಕೊಳ್ಳಿ. ಅದು 5 ಇಂಚಿದೆ, ಡೀಪ್ ಅಗಲ ಇದೆಯಲ್ಲ, ಅದು 5 ಇಂಚಿದೆ. 2.5ಗೆ ಕರೆಕ್ಟಾಗಿ ಟಿಕ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಬರಬೇಕು ಅದು ನೀವು ಟಿಕ್ ಮಾಡ್ಕೊಳ್ಳೋದು. ಟೇಪಲ್ಲಿ ಟಿಕ್ ಮಾಡಿಕೊಂಡು ಕರೆಕ್ಟಾಗಿ ನಾನು ಲೇಸ್ ಹಾಕ್ತಾ ಇದ್ದೀನಲ್ಲ, ಅದು ಕೆಳಗಡೆ ಕರೆಕ್ಟಾಗಿ 2.5ಗೆ ಬರಬೇಕು. ಫಸ್ಟು ನೀವು ಟಿಕ್ ಹಾಕ್ಕೊಳ್ಳಿ. ಟಿಕ್ ಹಾಕೊಂಡ್ಮೇಲೆ ನೀವು ಯಾವಾಗಲೂ ಅಷ್ಟೇ, ನೀವು ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಲೇಸ್ನ ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸೈಡ್ಗೆ ಹೋದರೂ ಅದು ಚೆನ್ನಾಗಿ ಕಾಣಲ್ಲ, ಅಷ್ಟೊಂದು ಅಕ್ವರ್ಡಾಗಿ ಕಾಣುತ್ತೆ. ಅದು ಸೈಡ್ಗೆ ಹೋದ್ರೆ ಹಿಂದೆ ನೀಟಾಗಿ ಕೂತ್ಕೊಳ್ಳೋದು ಇಲ್ಲ, ಬೆನ್ನಿಗೆ ಹಾಕ್ಕೊಂಡ್ರೆ. ಅದಕ್ಕೋಸ್ಕರನೇ ಫಸ್ಟು ನೀವು ಏನು ಮಾಡಿ ಅಂತಂದರೆ ಟಿಕ್ ಹಾಕೋಬೇಡಿ ಮಾರ್ಕರಲ್ಲಿ. ಎಲ್ಲಿಗೆ ಯಾವುದು ಡೌನಲ್ಲಿ ಯಾವ್ದು ಬರಬೇಕು, ಮೇಲ್ಗಡೆ ಡೌನಲ್ಲಿ ಯಾವ್ದು ಬರಬೇಕು, ಒಂದು ಸಮ ಇದೆಯಾ ಅಂದ್ಬಿಟ್ಟು ನೀಟಾಗಿ ನೋಡ್ಕೊಳ್ಳಿ. ನೋಡಿ ನಾನು ಹಾಕಿದ್ದೀನಿ, ಕರೆಕ್ಟಾಗಿ ಮಾರ್ಕರ್ ಮಾಡಿಕೊಂಡು ಕರೆಕ್ಟಾಗಿ ಅದು ಯಾವುದೇ ರೀತಿ ಇದ್ರ ಥರ ಇಲ್ಲ, ಕರೆಕ್ಟಾಗಿ ನೀಟಾಗಿ ಮಧ್ಯನೇ ಕರೆಕ್ಟಾಗಿ ಕೂತಿದೆ. ಅದು ಸಮಧ್ಯಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಫಸ್ಟು ಯಾವಾಗಲೂ ನೀವೇನು ಮಾಡಿ, ಮಧ್ಯ ಆ ಥರ ಹಾಕಬೇಕು ಅಂದರೆ ನಾನು ತೋರಿಸಿದ್ದೀನಲ್ಲ ಡಿಸೈನು, ಆ ಥರ ಹಾಕಬೇಕು ಅಂದರೆ ಫಸ್ಟು ಮಧ್ಯ ಹಾಕ್ಕೊಳ್ಳಿ. ಅದ್ರ ಮೇಲೆ ಲೇಸ್ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವೇನು ಮಾಡ್ತೀರಾ ಅಂತಂದರೆ ಫಸ್ಟ್ ಸ್ಟ್ರೈಟ್ ಹಾಕ್ಬಿಡ್ತೀರಾ, ಉದ್ದ ಹಾಕ್ಬಿಟ್ಟು ಅದ್ರ ಮೇಲೆ ಸಣ್ಣದಾಗಿ ಲೇಸ್ ಕುಟ್ಕೊಂಡು ಡಿಸೈನ್ ಮಾಡ್ಕೊಂಡು ಹೋಗ್ತೀರಾ. ಅದು ಮೇಲೆ ಥರ ಕಾಣೋದ್ರಿಂದ ಲೇಸ್ ಸ್ವಲ್ಪ ಅಳ್ಕೊಂಡಂಗೆ ಆಗುತ್ತೆ. ಆವಾಗ ಚೆನ್ನಾಗೂ ಕಾಣಲ್ಲ ಅದು. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಫಸ್ಟ್ ಶಾರ್ಟ್ ಇದೆಯಲ್ಲ ಮಧ್ಯೆ, ಅದನ್ನು ಹಾಕ್ಬಿಡಿ. ನಾನು ಇವಾಗ ತೋರಿಸಿದ್ನಲ್ಲ, ನೀವು ಯಾವುದೇ ಬ್ಲೌಸ್ಗೆ ಯಾವುದೇ ಥರ ಡಿಸೈನ್ ಆದರೂ ಅಷ್ಟೇ ಫಸ್ಟು ಚಿಕ್ಕದಾಗಿ ಬರುತ್ತಲ್ಲ ಅದನ್ನು ಇದು ಮಾಡ್ಕೊಬಿಡಿ, ಚಿಕ್ಕದಾಗಿ ಲೇಸ್ ಹಾಕ್ಕೊಳ್ಳಿ. ಆ ನಂತರ ಬಂದು ಏನಾಗಿ ಸ್ಟ್ರೈಟ್ ಉದ್ದದ್ದು ನೀವು ಲೇಸ್ನ ಹಾಕ್ಕೊಳ್ಳಿ. ಹಂಗಾದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಈ ಥರ ರೇಷ್ಮೆ ಸೀರೆಗಳಿಗೆ ಈ ಥರ ಸಿಂಪಲಾಗಿ ಲೇಸಲ್ಲೇ ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪೀಸ್ ವರ್ಕ್ ಮಾಡೋದಕ್ಕಿಂತನೂ ಲೇಸ್ ವರ್ಕ್ ಮಾಡಿದ್ರೆ ಗ್ರ್ಯಾಂಡಾಗಿರುತ್ತೆ. ಲೇಸ್ ವರ್ಕು ಇಲ್ಲಿ ಬೇಕು ಅಂತಂದರೆ ಮಾಡ್ಕೋಬೋದು. ನೀವು ಸ್ಟೋನ್ ವರ್ಕ್ ಹಾಕ್ಕೊಳ್ಳೋರು ಕೂಡ ಸ್ಟೋನ್ ವರ್ಕೇ ಬೇಕು, ಸ್ಟೋನ್ ವರ್ಕ್ ಮಾಡ್ಕೋತೀನಿ ಅಂತಂದರೆ ಸ್ಟೋನಲ್ಲೂ ಕೂಡ ನೀಟಾಗಿ ವರ್ಕ್ ಮಾಡ್ಕೋಬೋದು. ರೇಷ್ಮೆ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಯಾವುದು ಬೇಡ, ವರ್ಕೇನೂ ಬೇಡ ಅಂತಂದ್ಬಿಟ್ಟು ಸಿಂಪಲಾಗಿ ಇಟ್ಸ್ಕೊತಾರೆ. ಆದರೆ ನಾನು ಲೇಸ್ ವರ್ಕ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ತಗೊಂಡೆ ಅಂತ ಕೂಡ ಹೇಳ್ತೀನಿ. ಯಾಕಂದರೆ ನಿಮಗೆ ಈ ಥರ ಸುಮ್ಮನೆ ಬ್ಲೌಸು ಲೈನಿಂಗಾಗಿ ಬ್ಲೌಸ್ ಹೊಡೆದ್ರೆ ಯಾವುದೇ ರೀತಿ ಲಾಭ ಗೀಟಲ್ಲ. ಅದ್ರ ಬದಲು ಲೇಸ್ ವರ್ಕ್ ಮಾಡಿ, ಪೀಸ್ ವರ್ಕ್ ಮಾಡಿ ಯಾವ್ದಾದ್ರು ಡಿಸೈನ್ ಮಾಡಿದ್ರು ಮಾತ್ರ ನಮಗೆ ಲಾಭ ಆಗುತ್ತೆ. ಈ ಥರ ನಾನು ಲೇಸ್ ವರ್ಕ್ ಫಸ್ಟು ಕೆಳಗಡೆ ಪಟ್ಟಿ ಕಟ್ಬಿಟ್ಟು ಎರಡು ಹಾಕ್ಕೊಂಡು, ನೀವು 3 ಲೆಂತ್ಸ್ ಬೇಕಾದ್ರೂ ಹಾಕೋಬೋದು. ಕೆಳಗಡೆ 5 ಇಂಚು ಮೇಲೆ ಇದು ಮಾಡಿದ್ದೀನಲ್ಲ, ಪಟ್ಟಿ ಕಟ್ಟಿದ್ದೀನಲ್ಲ, ಅದಕ್ಕೂ ಕೂಡ ಹಾಕೋಬೋದು. ಕೆಳಗೇನು ಪಟ್ಟಿ ಕೂಡ ನಡು ಹತ್ರನೂ ಕೂಡ ನೀವು ಏಕ ಹಾಕೋಬೋದು. ಬಟ್ ನಾನೇನು ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ಕೇಳಿದ್ರು ಅಂತ ಅವರು ಮೊದಲೇ ಹೇಳಿದ್ರು ಈ ಥರ ಮಾಡಿ ಅಂತ ಮಾಡಿದ್ದೀನಿ. ನಾನು ಸ್ಟ್ರೈಟಾಗಿ ಅದ್ರ ಮೇಲೇ 2 ಲೇಸ್ ಕಟ್ಟಿದ್ದೀನಲ್ಲ, ಅದ್ರ ಮೇಲೇ ಸ್ಟ್ರೈಟಾಗಿ ಕೆಳಗಡೆ ನಡು ತನಕನೂ ಅಂದರೆ ಶೋಲ್ಡರಿಂದ ನಡು ತನಕನೂ ಕೂಡ ಒಂದೊಂದು ಲೇಸ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಲೆಫ್ಟ್ ಸೈಡು ರೈಟ್ ಸೈಡು 2 ಸೈಡು ಕೂಡ ಒಂದೊಂದು ಲೇಸ್ ಹಾಕಿದ್ದೀನಿ. ಅಂದರೆ ಇದು ತುಂಬ ದಪ್ಪ ಇಲ್ಲ, ಲೇಸು ತುಂಬ ಚಿಕ್ಕದಾಗಿದೆ. ದಪ್ಪ ಇದ್ರೂ ಕೂಡ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅವ್ರು ಚಿಕ್ಕದಾಗಿ ಹಾಕಿಸ್ಕೊಂಡು, ನಾನು ಚಿಕ್ಕದಾಗಿ ಅಂದರೆ ಸ್ಯಾರಿ ಕಲರ್, ಇದು ಪಿಂಕ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಇದೆ. ಅದಕ್ಕೋಸ್ಕರ ನಾನು
ಪ್ಯಾರೆಟ್ ಗ್ರೀನ್ ಕಲರ್ದು ಲೇಸ್ನ ಕೂಡ ನಾನು ಹಾಕಿದ್ದೀನಿ. ಇದಕ್ಕೆ 2 ಸೈಡು ಹಾಕಿದ್ದೀನಿ, ಲೇಸ್ 2 ಸೈಡು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಿಂಗೆ ನಡು ಹತ್ರ ಫುಲ್ ಬೇಕಾದ್ರೆ ಲೇಸ್ ಹಾಕೋಬೋದು, ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಬಾಕ್ಸ್ ಬಂದಿದೆಯಲ್ಲ, ಆ ಬಾಕ್ಸ್ಗೂ ಕೂಡ ನೀವು ಲೇಸ್ ಹಾಕೋಬೋದು. ಮತ್ತು ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬರಬೇಕು ಅಂತಂದರೆ ಡಬಲ್ ಲೇಸ್ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಡಬಲ್ ಲೇಸ್ ಅಂದರೆ ಸ್ವಲ್ಪ ಮಧ್ಯ ಪಿಂಕ್ ಕಲರ್ ಐತಿಲ್ಲ ಬ್ಲೌಸ್ ಇದೆಯಲ್ಲ, ಆ ಬ್ಲೌಸ್ದು ಜಾಗ ಬಿಟ್ಟು ಸ್ವಲ್ಪ ಬ್ಲೌಸ್ ಪೀಸ್ ಬಿಟ್ಟು ಕೂಡ ನೀವು ಡಬಲ್ ಕಲರ್ ಲೇಸ್ ಹಾಕೊಳ್ಳಿ. ಡಬಲ್ ಕಲರಲ್ಲಿ ಡಬಲ್ ಲೇಸ್ ಹಾಕೊಳ್ಳಿ. ಅದೇ ಒಂದೇ ಕಲರು ಡಬಲ್ ಲೇಸ್ ಹಾಕೊಂಡ್ರೆ ಅದು ಇನ್ನೂ ತುಂಬ ಲುಕ್ಕಾಗಿ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಮತ್ತು ಅದಕ್ಕೆ ಒಂದು ಕಟ್ಟೋದು ಇಟ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲಾದರೂ ಸರಿ, ಅದು ಗೆಜ್ಜೆ ಆದರೂ ಸರಿ, ಇದು ಇಟ್ಕೊಳ್ಳಿ, ಡೋರಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಗೆಜ್ಜೆ ಬೇಕು ಅಂದರೆ ಗೆಜ್ಜೆ ಇಟ್ಕೊಳ್ಳಿ, ಬೇಡ ಬಟ್ಟೆಯಲ್ಲೇ ಡೋರಿ ಇಟ್ಕೋತೀನಿ ಅಂತಂದರೆ ನೀವು ಡೋರಿ ಇಟ್ಕೋಬೋದು. ಆಯಿತಾ. ನಾನು 2 ಕಡೆನೂ ಕೂಡ ಅದು ಮಾಡ್ಕೊತಾ ಇದ್ದೀನಿ. ನಾನು ನಿಮಗೆ ಸ್ಟಿಚಿಂಗ್ ಬಗ್ಗೆ ಬೇಕು ಅಂತಂದರೆ, ಬ್ಲೌಸ್ ಸ್ಟಿಚಿಂಗ್ ತೋರಿಸಿ ಅಂತಂದರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿತೌಟ್ ಬ್ಲೌಸ್ ಸ್ಟಿಚ್ಚು ಮತ್ತು ಲೈನಿಂಗ್ ಬ್ಲೌಸ್ ಸ್ಟಿಚ್ ಎರಡೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡಿ. ಕಟಿಂಗ್ ಬಗ್ಗೆ ಬೇಕು ಅಂದರೆ ಕಟಿಂಗ್ ಬಗ್ಗೆನೂ ಕೂಡ ಹಾಕಿದ್ದೀನಿ, ಹೋಗಿ ನೋಡಿ. ನೋಡ್ತಾ ಇರ್ಬೋದು ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಸಿಂಗಲ್ ಲೇಯರಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಅಂದರೆ, ಇನ್ನು ಡಬಲ್ ಕಲರ್ ಲೇಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀವೇ ಇದು ಮಾಡಿ. ಇದು ಸ್ವಲ್ಪ ವಯಸ್ಸಾಗಿರೋರಾದ್ರಿಂದ ನಾನೇನು ಮಾಡಿದೆ, ಸಿಂಗಲ್ ಲೇಸ್ ಕೇಳಿದ್ರು ಸಿಂಗಲ್ಲೇ ಹಾಕಿದ್ದೀನಿ. ಅದು ರೇಷ್ಮೆ ಸೀರೆ ಆಗಿರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಡಿಸೈನ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ನೀವು ಬೇಕು ಅಂದರೆ ಡಬಲ್ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಥರ ಹಾಕಿದ್ದೀನಿ ಬಾಕ್ಸ್ ಟೈಪು. ನೀವು ಬೇಕು ಅಂದರೆ ಮೊದಲೇ ಹೇಳ್ದಂಗೆ ನಡು ಹತ್ರನೂ ಹಾಕ್ಕೊಳ್ಳಿ, ಡಬಲ್ ಲೇಸ್ ಬೇಕಾದ್ರೆ ಹಾಕ್ಕೊಳ್ಳಿ. ಮೇಲ್ಗಡೆ ಬಾಕ್ಸ್ ಟೈಪ್ ಇದೆಯಲ್ಲ, ಬಾಕ್ಸ್ ಟೈಪ್ ಕೂಡ ನೀವು ಹಾಕೋಬೋದು. ಆನಂತರ ನಾನು ಫುಲ್ ಎಲ್ಲ ಮೇಲ್ಗಡೆ ಮತ್ತು ಫ್ರಂಟ್ ಸೈಡಾಗಿ ಮತ್ತು ಸ್ಲೀವ್ ಎಲ್ಲ ಕೂಡ ಅಟ್ಯಾಚ್ ಮಾಡಿಕೊಂಡು ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 20 ನಿಮಿಷದಲ್ಲಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೋಬೋದು. ಯಾವಾಗಲೂ ನೀವು ಏನು ಮಾಡಿ ಅಂತಂದರೆ, ಹಿಂದೆಗಡೆ ಲೇಸ್ ಹಾಕಿದ್ರೆ ಮುಂದೆಗಡೆ ಕೂಡ ಹಾಕೋಬೇಕು. ಮುಂದೆ ಫ್ರಂಟ್ ಪಾರ್ಟ್ಸ್ ಇರುತ್ತಲ್ಲ, ಅದಕ್ಕೂ ಕೂಡ ಆ ಬಟ್ಟೆಗೂ ಕೂಡ ನೀವು ಲೇಸ್ ಹಾಕ್ಕೊಳ್ಳಿ. ಲೇಸ್ ಹಾಕಿದ್ರೆ ಆಗ ಚೆನ್ನಾಗಿ ಕಾಣುತ್ತೆ. ಅದು ಇಲ್ಲ ಅಂತಂದರೆ ಹಿಂದೆ ಹಾಕ್ಬಿಟ್ಟು ಮುಂದೆ ಹಾಕಲಿಲ್ಲ ಅಂತಂದರೆ, ಹಿಂದೆ ಬ್ಲೌಸ್ಗೆ ಡಿಸೈನ್ಗೆ ಇಟ್ಬಿಟ್ಟು ಮುಂದೆ ಡಿಸೈನ್ಗೆ ಇಡಲಿಲ್ಲ ಅಂತಂದರೆ ಅದು ಬ್ಲೌಸು ಚೆನ್ನಾಗಿ ಕಾಣಲ್ಲ. ಸೀರೆ ವೇರ್ ಮಾಡಿದಾಗ ಒಂಥರ ಚೆನ್ನಾಗಿದ್ರಂಗೆ ಕಾಣುತ್ತೆ, ಖಾಲಿ ಥರ ಕಾಣುತ್ತೆ. ಅದರಿಂದ ನೀವು ಮುಂದೆ ಕೂಡ ಲೇಸ್ ಹಾಕ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ, ಸ್ಟಿಚ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ. ಧನ್ಯವಾದಗಳು.